Hello dear students, welcome to physics class by Shweta Kulkarni, Department of Physics, JSS RSH PU College Vidyagiri, Dharwad. It is a continuation part of the topic nuclei. In the last class we discussed about the introduction of the nuclei. In that we discussed about the combination of the nuclei, proton, neutron and properties of the proton and the neutron, atomic number, mass number. Also we discuss isomers, isobars, isotones with the example and discuss about the nuclear density. In this session we discuss about mass defect, nuclear binding energy per nucleon, binding energy curve, nuclear force and radioactivity, properties of alpha, beta and gamma rays. First point is mass defect. The definition it says mass defect is defined as the difference between the mass of the constituent of the nucleus. What are the constituent of the nucleus? It is a proton and neutron in the free state and the mass of the nucleus. ಏನಪ್ಪ ಮೀನಿಂಗ್ ಹಿಂಗಂತಂದ್ರೆ ನ್ಯೂಕ್ಲಿಯಸ್ದ ಮಾಸ್ ಅಂತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಪ್ರೋಟಾನ್ ಮಾಸ್ ಪ್ಲಸ್ ನ್ಯೂಟ್ರಾನ್ ಮಾಸ್ ಡಿಫ್ರೆನ್ಸ್ ಅಂತ ತಗೊಂಡಾರ. ಯಾವ್ದಾವ್ದ್ರ ಡಿಫ್ರೆನ್ಸ್? ಮಾಸ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್. ಕನ್ಸ್ಟಿಟ್ಯೂಯೆಂಟ್ ಅಂದ್ರೇನು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡದ್ದು ಮಾಸ್ ಸಪ್ರೇಟಾಗಿ ಆ್ಯಡ್ ಅಪ್ ಮಾಡೋದು. ಮೈನಸ್ ಆಫ್ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಟೋಟಲ್ ಮಾಸ್ ಹೆಂಗೆ ಹೇಳ್ತೀರಿ? ಆನ್ ದ ಬೇಸ್ ಆಫ್ ದ ಅಟೋಮಿಕ್ ನಂಬರ್ ಮೇಲೆ. ಅದಾ ಇಲ್ಲೇ ಡಿಫ್ರೆನ್ಸ್ ಅಂತ ಹೇಳಿ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇಲ್ಲೇ ಟೋಟಲ್ ಮಾಸ್ ಕನ್ಸಿಡರ್ ಮಾಡಿದ್ದಾರೆ. ಹೋಪ್ ಯು ಕ್ಲಿಯರ್ ದ ಪಾಯಿಂಟ್. ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಮಾಸನ ಸಪ್ರೇಟಾಗಿ ಆ್ಯಡ್ ಮಾಡೋದು ಮತ್ತು ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂದರೆ ನಾವು ಅಟೋಮಿಕ್ ನಂಬರ್ ಮೇಲೆ ಅಟೋಮಿಕ್ ನಂಬರ್ ಮಾಸ್ ನಂಬರ್ ಇಂಟು ಪ್ರೋಟಾನ್ ಮಾಸ್ ಅಂತ ಮಾಡ್ತೀವಲ್ಲ, ಅದು ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಆಗತ್ತೆ. ಅಂದ್ರೆ ಎರಡು ಕಾನ್ಸ್ಟಿಟ್ಯೂಯೆಂಟ್ ಮಾಸನ್ನು ಆ್ಯಡ್ ಮಾಡಿ ಅದ್ರೊಳಗೆ ಟೋಟಲ್ ಮಾಸನ್ನು ಡಿಫ್ರೆನ್ಸ್ ತೆಗೆಯೋದಕ್ಕೆ ಮಾಸ್ ಡಿಫೆಕ್ಟ್ ಅಂತ ಹೇಳಿ ಕರೀತಾರೆ. ಅದೇನು ಡಿಫ್ರೆನ್ಸ್ ಉಳಿತೈತಲ್ಲ ಮಾಸ್ ಒಳಗೆ, ದಟ್ ಈಸ್ ನೋನ್ ಆಸ್ ಮಾಸ್ ಡಿಫೆಕ್ಟ್ ಆಫ್ ದ ನ್ಯೂಕ್ಲಿಯಸ್. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ mass of the constituent of the nucleus to the total mass of the nucleus. Proton plus neutron separate ಆಗಿ ಎಷ್ಟು ಪ್ರೋಟಾನ್ ಅದವು ಎಷ್ಟು ನ್ಯೂಟ್ರಾನ್ ಅದು ಸಪ್ರೇಟ್ ಮಾಸ್ನ ಆ್ಯಡ್ ಅಪ್ ಮಾಡೋದು ಮೈನಸ್ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಟೋಟಲ್ ಮಾಸ್ ಅಂದ್ರೆ ಮಾಸ್ ನಂಬರ್ ಇಂಟು ಐದರ್ ಪ್ರೋಟಾನ್ ಆರ್ ನ್ಯೂಟ್ರಾನ್ ಮಲ್ಟಿಪ್ಲೈ ಮಾಡಿದ್ರಿಂದ. Then when a nucleus of an atom is formed by bringing a proton and a neutron together, the mass of the nucleus is always less than the sum of the masses of the constituent of the proton and the neutron in the free state. This difference is called the mass defect. Generally ಇದನ್ನ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಇದನ್ನ ಇಲಾಬ್ರೇಟ್ ಮಾಡ್ಯಾರ. ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಾವು ಎರಡೂ ಕಂಬೈನ್ ಮಾಡಿ ನಾವು ಏನಾದರೂ ಮಾಸ್ ಹೇಳಿದ್ವಿ ಅಂತಂದ್ರೆ ಆ ಮಾಸ್ ಏನಿರುತ್ತೆ ಲೆಸ್ ಇರುತ್ತೆ. ಯಾವುದಕ್ಕೆ? ಸಪ್ರೇಟಾಗಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಾವು ಮಾಸನ್ನು ಆ್ಯಡ್ ಅಪ್ ಮಾಡಿದ್ದಕ್ಕೆ. ಅದಕ್ಕೆ ಅವ್ರು ಏನು ಹೇಳಿದರು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಪ್ರೇಟ್ ನಾವು ಮಾಡಿರೋ ಮಾಸ್ ಜಾಸ್ತಿ ಇರುತ್ತೆ, ಟೋಟಲ್ ಮಾಸ್ ಅದೇನಿರುತ್ತೆ ಕಡಿಮೆ ಇರುತ್ತೆ. ಸೊ ದ ಸ್ಟೇಟ್ಮೆಂಟ್ ದೇ ಇಲಾಬ್ರೇಟೆಡ್ ಇನ್ ದ್ಯಾಟ್ ಫಾರ್ಮ್ ಬೈ ಬ್ರಿಂಗಿಂಗ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಟುಗೆದರ್. ಮಾಸ್ ನಂಬರ್ ಅಂತಂದರೆ ಇಟ್ ಈಸ್ ಅ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ A is equal to Z plus N, right? Proton and neutron together it is less compared to the constituent of the nucleus. ಅಂದ್ರೆ ಟೋಟಲ್ ಮಾಸ್ ಯಾವತ್ತಿದ್ರೂ ಕನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್ ಮಾಸ್ಕಿನ್ನ ಕಡಿಮೆ ಇರುತ್ತೆ. ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಸಪ್ರೇಟಾಗಿ ಆ್ಯಡ್ ಮಾಡೋದು ಅದು ಹೆಚ್ಚಿಗೆ. ನಾವು ಜನರಲಿ ಟೋಟಲ್ ಮಾಸ್ ಕಡಿಮೆ ಮಾಡಿದರೆ ಅದು ಕಡಿಮೆ ಇರುತ್ತೆ. ಅದರದ್ದು ನಡುವೆ ಏನು ಡಿಫ್ರೆನ್ಸ್ ಇರುತ್ತಲ್ಲ ಮಾಸ್ ಒಳಗೆ, ಅದಕ್ಕೇನಂದ್ರು ಮಾಸ್ ಡಿಫೆಕ್ಟ್. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್
mass of the constituent of the nucleus in a free state to the mass of the nucleus. Now the statement it says, mass of the nucleus ಅಂದ್ರೆ proton plus neutron ಎರಡು ಕಂಬೈನ್ ಮಾಡಿ a ಪ್ರೋಟಾನ್ ನಂಬರ್ನ z ನ್ಯೂಟ್ರಾನ್ ನಂಬರ್ a ಮೈನಸ್ z ಮಾಡಿ ಬರಿಬೋದು, ಇಲ್ಲ ನೀವು ಡೈರೆಕ್ಟ್ n ಅಂತಾದರೂ ಬರೀರಿ. ಸಪ್ರೇಟ್ ಮಾಡೋದಿತ್ತಂದ್ರೆ ಮಾಸ್ ಆಫ್ ದ ಪ್ರೋಟಾನ್ ಮಾಸ್ ಆಫ್ ದ ನ್ಯೂಟ್ರಾನ್, ಇದು ಪೂರ್ತಿ ಜನರಲ್ ಟೋಟಲ್ ಮಾಸ್ ಆಯ್ತು. ಇದು ಕನ್ಸ್ಟಿಟ್ಯೂಯೆಂಟ್ ಪ್ರೋಟಾನ್ದ ಮಾಸ್ ನ್ಯೂಟ್ರಾನ್ ಮಾಸ್. ನಾವು ಲೆಟ್ z be the number of the proton. ಒಂದು ನ್ಯೂಕ್ಲಿಯಸ್ ಒಳಗೆ z ನಂಬರ್ ಆಫ್ ದ ಪ್ರೋಟಾನ್ ಅದಾವಂದ್ರೆ ಪ್ರೋಟಾನ್ ಮಾಸ್ ಹೆಂಗೆ ಬರೀತೀರಿ? z into mp. z into mp. It is a mass of the proton. If it contain n number of the neutron, a equals to z plus n. ನೀವು ಡೈರೆಕ್ಟ್ n ಅಂತಾದರೂ ಬರಿಬೋದು, ಇಲ್ಲ a minus z ನಂಬರ್ ಆಫ್ ದ ನ್ಯೂಟ್ರಾನ್ ಇತ್ತಂದ್ರೆ ನ್ಯೂಟ್ರಾನ್ ಮಾಸ್ ಏನಾಯ್ತು? a minus z into mn. Here mp is a mass of the proton, mn is a mass of the neutron, z is a number of the proton, a minus z is a number of the neutron. Z mp is a total mass of the proton, a minus z mn is the total mass of the neutron. Now ಇವೆರಡೂ ಕಂಬೈನ್ ಮಾಡಿದ್ರೆ ಏನಾಯ್ತು? ನಮ್ಗೆ ಕನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್ ಸಿಕ್ತು. ಅಂದ್ರೆ ನ್ಯೂಕ್ಲಿಯಸ್ ಯಾವುದರಿಂದ ಮಾಡಲ್ಪಟ್ಟೈತಿ? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪ್ರೋಟಾನ್ ಮಾಸ್ ಏನಾಯ್ತು? z mp. ನ್ಯೂಟ್ರಾನ್ ಮಾಸ್ ಏನಾಯ್ತು? a minus z mn. ಅವೆರಡೂ ಕಂಬೈನ್ ಮಾಡಿದ್ರೆ ಏನಾಯ್ತು? ನಮ್ಗೆ ಕನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್ ಸಿಕ್ತು. Then the constituent of the nucleus can be written as proton mass plus neutron mass indicates mass of the constituent of the nucleus. Then definition of the mass defect, what it says? It is the difference between mass of the constituent to the total mass of the nucleus. Hope you clear the point. ಟೋಟಲ್ ಮಾಸ್ ಅಂತಂದ್ರೆ ನಿಮ್ಮದು ಇವೆರಡೂ ಕಂಬೈನ್ ಮಾಡಿರ್ತೀರಿ. ಕನ್ಸ್ಟಿಟ್ಯೂಯೆಂಟ್ ಅಂತಂದರೆ ಇಂಡಿವಿಜುವಲ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನ್ ನ್ಯೂಟ್ರಾನ್ ಮಾಸ್ ಕಂಬೈನ್ ಮಾಡಿ ಟೋಟಲ್ ಮಾಸ್ ಒಳಗೆ ನೀವು ಡಿಫ್ರೆನ್ಸ್ ಮಾಡಿದರೆ ಯು ವಿಲ್ ಗೆಟ್ ದ ಡಿಫ್ರೆನ್ಸ್ ಇನ್ ದ ಮಾಸ್. ದಟ್ ಡಿಫ್ರೆನ್ಸ್ ಇನ್ ದ ಮಾಸ್ ದೇ ನೋನ್ ಆಸ್ ಅ ಮಾಸ್ ಡಿಫೆಕ್ಟ್. Now by considering one example you came to know. Here I am considering oxygen. In this it contains 8 number of the proton, 8 number of the neutron. If I return the mass of the proton, z indicate number of the proton, mp is a mass of the proton, total z mp is a total mass of the proton. 8 ಪ್ರೋಟಾನ್ ಅದಾವು, ಅದರದ್ದು ಮಾಸ್ ಅಂದ್ರೆ ಟೋಟಲ್ 8 ಪ್ರೋಟಾನದ ಮಾಸ್ ಹೆಂಗೆ ಬರೀತೀರಿ? 8 into 1.67 into 10 raised to minus 27 ಆಯ್ತು. ಸೇಮ್ a ಮೈನಸ್ z ಅನ್ನೋದೇನು? ನಂಬರ್ ಆಫ್ ದ ನ್ಯೂಟ್ರಾನ್. mn ಅನ್ನೋದೇನು? ಇಂಡಿವಿಜುವಲ್ ನ್ಯೂಟ್ರಾನ್ ಮಾಸ್. ಟೋಟಲಿ ಅಂತಂದರೆ 8 into mn, 8 into 1.6742 ಆಯ್ತು to 10 raised to minus 7. ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಟೋಟಲ್ ಮಾಸ್ ಅಂತಂದ್ರೆ ಇಲ್ಲ ನೀವು ಮಾಸ್ ನಂಬರ್, ಟೋಟಲ್ ಮಾಸ್ ನಂಬರ್ 16 ಇಂಟು ಐದರ್ ಮಲ್ಟಿಪ್ಲೈಡ್ ಬೈ ಪ್ರೋಟಾನ್ ಆರ್ ನ್ಯೂಟ್ರಾನ್. ಎರಡರೊಳಗೆ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿದ್ದಾರೆ. ಯಾಕೆ? ಎರಡೂದು ಮಾಸ್ ಆಲ್ಮೋಸ್ಟ್ ಸೇಮ್ ಇರೋದಕ್ಕೆ ಐದರ್ ಮಲ್ಟಿಪ್ಲೈಡ್ ಬೈ ಪ್ರೋಟಾನ್ ಆರ್ ನ್ಯೂಟ್ರಾನ್ ಯು ವಿಲ್ ಗೆಟ್ ದ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಕ್ಲಿಯರ್ ದ ಪಾಯಿಂಟ್? z mp ಅಂತಂದ್ರೆ ಟೋಟಲ್ ಮಾಸ್ ಆಫ್ ದ ಪ್ರೋಟಾನ್ ಆಯ್ತು. a ಮೈನಸ್ z mn ಅಂದ್ರೆ ಟೋಟಲ್ ಮಾಸ್ ಆಫ್ ದ ನ್ಯೂಟ್ರಾನ್. 8 ಪ್ರೋಟಾನ್ ಇರೋದಕ್ಕೆ 8 into 1.67 ಅಂತ ಮಾಡ್ತೀರಿ. 8 ನ್ಯೂಟ್ರಾನ್ ಇರೋದಕ್ಕೆ ಸೇಮ್ 1.6748 ಮಾಡ್ತೀರಿ. ಟೋಟಲ್ ಮಾಸ್ ಮಾಡೋ ಮುಂದೆ ಟೋಟಲಿ 16 ಮಾಸ್ ನಂಬರ್ ಇರೋದು 16 multiplied by proton or a neutron number because both having the almost same masses. This is a total mass of the nucleus. Now according to the definition equation, what is it says? Mass of the constituent of the nucleus, proton mass plus a neutron mass.
proton mass plus neutron mass minus total mass of the nucleus. Total mass of the nucleus. Substitute the value. Proton mass 8 proton into proton mass 8 neutron into neutron mass minus total mass. These two calculate ಮಾಡಿದ್ರೆ ಇದು 26.66 ಆಯಿತು, ಇದು 26.68 ಆಯಿತು. You will get, sorry, here the difference, it is a 68, it is a 66. You will get the difference of 0.02. This is small difference in the mass is known as mass defect. ಗೊತ್ತಾಯ್ತಾ? ಇಂಡಿವಿಜುವಲ್ ಆ್ಯಡ್ ಮಾಡಿದಾಗ ನಮ್ಗೆ 68 ಬಂತು, ಟೋಟಲಿ ನಾವು ಮಾಡಿದಾಗ 266 ಬಂತು. It is a 266. This is small difference in the mass is known as mass defect. ಗೊತ್ತಾಯ್ತಲ್ಲ? ಮಾಸ್ ಡಿಫೆಕ್ಟ್ ಅಂದ್ರೆ ಕನ್ಸ್ಟಿಟ್ಯೂಯೆಂಟ್ ಮಾಡಿದಾಗ ನಮ್ಗೆ ಹೆಚ್ಚಿಗೆ ಬಂದಿರುತ್ತೆ, ಟೋಟಲ್ ಮಾಸ್ ಮಾಡಿದಾಗ ಕಡಿಮೆ ಬರುತ್ತೆ. ಸ್ಮಾಲೆಸ್ಟ್ ಡಿಫ್ರೆನ್ಸ್ ಇರೋದಕ್ಕೆ ಏನಂದ್ರು ಮಾಸ್ ಡಿಫೆಕ್ಟ್ ಅಂತೇಳಿ ಡಿಫೈನ್ ಮಾಡಿದ್ರು. ದಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್ ಟು ದ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಇದು ನಿಮ್ಗೆ ಇಕ್ವೇಶನ್ ಡೆರಿವೇಶನ್ ನೋಡಿದ್ರೆ ಐಡೆಂಟಿಫೈ ಆಗುತ್ತೆ. What is how much difference, how you calculate the values and all. ಇಂಡಿವಿಜುವಲ್ ಮಾಡಬೇಕಾ, ಇದು ಟೋಟಲ್ ಮಾಡಬೇಕು. ಇದೆಷ್ಟು ಬಂತು ನಮ್ಗೆ 26.68 ಇಂಟು 10⁻⁻27. ಇದು 26.66 ಡಿಫ್ರೆನ್ಸ್ 0.02 ಅದ. ಈ ಡಿಫ್ರೆನ್ಸ್ ಮಾಸಿಗೆ ಏನಂತಾರೆ ಮಾಸ್ ಡಿಫೆಕ್ಟ್ ಅಂತೇಳಿ ಡಿಫೈನ್ ಮಾಡಿದರು. Now next concept is nuclear binding energy. What is the meaning of nuclear binding energy? Definition, it says the total energy required to disintegrate the nucleus into its constituent particle is called nuclear binding energy. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಬೈಂಡಿಂಗ್ ಅಂದ್ರೇನು, ಯೂಶ್ವಲ್ ಏನಿರುತ್ತೆ ಹೋಲ್ಡಿಂಗ್ ಅಂತಿರುತ್ತೆ, ಬಟ್ ಇಲ್ಲೇನು ಸಪ್ರೇಟ್ ಮಾಡೋದು ಅಂತ ಹಿಂಗೆ ಕೇಳಿರ್ತಾರಲ್ಲ. ಅಂದ್ರೆ ಇದು ನಿಮ್ಮದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹೋಲ್ಡ್ ಆಗೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲ ಅಷ್ಟೇ ಎನರ್ಜಿ ಹಾಕಿದಾಗ ಅವೆರಡೂ ನಮಗೇನು ಸಪ್ರೇಟ್ ಆಗುತ್ತೆ. ಹಿಂಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡೋದಕ್ಕೆ ಏನು ಎನರ್ಜಿ ಬೇಕಾಗಿರುತ್ತಲ್ಲ ಅದಕ್ಕೇನಂತಾರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತಾರೆ. ಮತ್ತು ನೀವು ಇನ್ನೂ ಹಿಂಗೂ ಹೇಳ್ಬೋದು, the energy required to bind the proton and neutron, that is also same amount of the energy is required to disintegrate the proton and the neutron from the nucleus. ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹೋಲ್ಡ್ ಆಗಿರ್ತಾವೆ, ಅದರದ್ದು ಬಾಂಡಿಂಗ್ ಬ್ರೇಕ್ ಆಗಿ ಅವಾಗೇನು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಪ್ರೇಟ್ ಮಾಡ್ಬೋದಲ್ಲ ಆ ಎನರ್ಜಿಗೆ ಏನಂತಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. That is the energy required to disintegrate or to separate the nucleus into constituent particle. Constituent means proton and neutron. ಮತ್ತು ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಇರ್ಬೋದು, ನ್ಯೂಟ್ರಾನ್ ಅಂತಂದ್ರೆ ನ್ಯೂಟ್ರಲ್ ಇರುತ್ತಲ್ರಿ, ಚಾರ್ಜ್ ಲೆಸ್. ಪ್ರೋಟಾನ್ ಅಂದ್ರೆ ಪಾಸಿಟಿವ್ ಇರುತ್ತೆ, ಅವೆರಡು ಹೆಂಗೆ ಕಂಬೈನ್ ಆಗಿರ್ತಾವು ಅಂತೇಳಿ. ಓಕೆ, ಚಾರ್ಜ್ ಲೆಸ್ ಇತ್ತಂದ್ರೂ ಅದು ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗೆ ಇರೋದ್ರಿಂದ ಏನಿರುತ್ತೆ ಅಲ್ಲೇ ಒಂದು ಕೈಂಡ್ ಆಫ್ ದ ನಿಮ್ದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅದಕ್ಕೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಕಂಬೈನ್ಡ್ ಆಗಿರುತ್ತೆ. ಜಸ್ಟ್ ಲೈಕ್ ಏನ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಅಂತಂದ್ರೆ ನ್ಯೂಕ್ಲಿಯಸ್ ಒಳಗೆ ಇರಬೇಕು. ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್. ನಿಮ್ಗೆ ಯೂಶ್ವಲಿ ಹೇಳ್ತೀರಿ ಪ್ರೋಟಾನ್ ಪಾಸಿಟಿವ್, ಎಲೆಕ್ಟ್ರಾನ್ ನೆಗೆಟಿವ್, ಅವೆರಡೂ ಅಟ್ರಾಕ್ಟ್ ಆಗ್ತಾವೆ, ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳಿ. ಬಟ್ ಇಲ್ಲಿ ಪ್ರೋಟಾನ್ ಪಾಸಿಟಿವ್, ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್. ಅದೆಂಥ ಅಟ್ರಾಕ್ಟಿವ್ ಫೋರ್ಸ್ ಅಂತಂದ್ರೆ ಅಲ್ಲೇನಿರುತ್ತೆ ಶಾರ್ಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಆಲ್ಸೋ ಅನ್ ಅಟ್ರಾಕ್ಟಿವ್, ರೈಟ್? ಮೀನ್ಸ್ ದಿಸ್ ಫೋರ್ಸ್ ಈಸ್ ನಾಟ್ ಡಿಪೆಂಡ್ ಅಪಾನ್ ದ ಚಾರ್ಜ್. ಲೇಟರ್ ನೀವು ಸ್ಟಡಿ ಮಾಡ್ತೀರಿ. ಇಲ್ಲಿ ಯಾಕೆ ಹೇಳಿದ್ದು ಅಂತಂದ್ರೆ ಇಲ್ಲಿ ನಿಮ್ಮದು ಫೋರ್ಸ್ ಇತ್ತಂತಂದ್ರು ಅದನ್ನು ನೀವು ಬ್ರೇಕ್ ಮಾಡೋದಕ್ಕೆ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿಗೆ ಏನಂತಂದ್ರು ಬೈಂಡಿಂಗ್ ಎನರ್ಜಿ ಅಂತ ಕರೆದ್ರು. ಯೂಶ್ವಲಿ ಬೈಂಡಿಂಗ್ ಅಂದ್ರೆ ಏನಿರುತ್ತೆ
ಹೋಲ್ಡ್ ಮಾಡೋದು. ಬಟ್ ಇಲ್ಲೇನು ಎರಡು ಪಾರ್ಟಿಕಲನ್ನು ಸಪ್ರೇಟ್ ಮಾಡೋದು. ಮೀನ್ಸ್ ಎನರ್ಜಿ ರಿಕ್ವೈರ್ಡ್ to disintegrate the nucleus into constituent particle, means to separate a proton and neutron. Now the total mass, if it is less than the constituent mass, there's a difference in the mass, means mass defect is converted as the energy which is in the form of binding energy. Andre then ನಿಮ್ಗೆ ಡಿಫ್ರೆನ್ಸ್ ಇನ್ ದ ಮಾಸ್ ಬಂತು 0.02. ಈ ಮಾಸ್ ಏನ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತೆ. ಎಂಥ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತಂದ್ರೆ ಬೈಂಡಿಂಗ್ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತೆ. ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡೋದಕ್ಕೆ. ಸೊ ದ ಮಾಸ್ ಡಿಫೆಕ್ಟ್ ಈಸ್ ಕನ್ವರ್ಟೆಡ್ ಇನ್ ದ ಫಾರ್ಮ್ ಆಫ್ ದ ಎನರ್ಜಿ ವಿಚ್ ಈಸ್ in the binding energy which is utilized to separate a proton and neutron. ಮತ್ತು ನಿಮ್ಗೆ ಅದು ಕನ್ಫ್ಯೂಷನ್ ಇರ್ಬೋದು, ಎಕ್ಸ್ಟ್ರಾ ನಾವು ಎನರ್ಜಿ ಅಪ್ಲೈ ಮಾಡಂಗಿಲ್ಲಲ್ರಿ, ಹೆಂಗೆ ಸಪ್ರೇಟ್ ಮಾಡೋದು ಅಂಥೇಳಿ. ನೀವು ಎಕ್ಸ್ಟ್ರಾ ಅಪ್ಲೈ ಮಾಡಲಿಲ್ಲ ಅಂತಂದರೂ ಅದರೊಳಗೆ ಇರುವಂತಹ ಉಳಿದಂಥ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡುತ್ತೆ. ಇವೆರಡು ಈಕ್ವಲೆಂಟ್ ಇತ್ತು ಅಂತಂದ್ರೆ ಅವಾಗ ಸ್ಟ್ರಾಂಗ್ ನ್ಯೂಕ್ಲಿಯಸ್ ಆಗುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಪ್ರೇಟ್ ಮಾಡೋಕ್ಕೆ ಬರಲ್ಲ, ಆಲ್ಮೋಸ್ಟ್ ಡಿಫ್ರೆನ್ಸ್ ಇರುತ್ತೆ. ಇಫ್ ಇಟ್ ಈಸ್ ಈಕ್ವಲೆಂಟ್ ದೆನ್ ಇಟ್ ವಿಲ್ ಬಿಕಮ್ ಅ ಸ್ಟ್ರಾಂಗೆಸ್ಟ್ ಎಲಿಮೆಂಟ್. ಲೇಟರ್ ನೀವು ಸ್ಟಡಿ ಮಾಡ್ತೀರಿ ಬೈಂಡಿಂಗ್ ಎನರ್ಜಿ ಕರ್ವ್ ಒಳಗೆ ಹೆಂಗೆ ಏನು ಅಂಥೇಳಿ. ಅದಕ್ಕೆ ಒಂದು ಇಲ್ಲಿ ನೋಡೋಣ. E is the energy formula, Einstein's equation equal to mc². Here m indicates the mass defect delta m, the formula, and corresponding c². Now here, if the binding energy is less, then proton and neutron not bounded strongly. ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಸ್ಟ್ರಾಂಗ್ ಇರುತ್ತೆ. ನಮಗೆ ಎನರ್ಜಿ ಕಡಿಮೆ ಬೇಕಾಯ್ತು ಅಂದ್ರೆ ಅದನ್ನು ಈಸಿಲಿ ಬ್ರೇಕ್ ಮಾಡ್ಬೋದು. ಎನರ್ಜಿ ಕಡಿಮೆ ಅಂತಂದ್ರೇನು ಬೈಂಡಿಂಗ್ ಎನರ್ಜಿ ಲೆಸ್ ಅದ. If in the case binding energy is more, then proton and neutron are bounded very strongly. Proton and neutron bonded very strongly. To break their bonding, requirement of the energy is also there. From this what we came to know that this nuclear binding energy is help us to know the stability of the nucleus, how much nucleus is to be strongest. ಅಂದರೆ ಎಷ್ಟು ಸ್ಟ್ರಾಂಗ್ ಐತಿ ಅಂತೇಳಿ ನಿಮಗೆ ಹೇಳಿದ್ದೆ. ಇಲ್ಲಿ ಡಿಫ್ರೆನ್ಸ್ ಇರೋದಕ್ಕೆ ಡಿಫ್ರೆನ್ಸ್ ಮಾಸು ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ. ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಎನರ್ಜಿ, ಕಡಿಮೆ ಇತ್ತು ಅಂತಂದ್ರೆ ಕಡಿಮೆ ಎನರ್ಜಿ, ಡಿಪೆಂಡ್ ಅಪಾನ್ ದ ಡಿಫ್ರೆನ್ಸಸ್. ಮೀನ್ಸ್ ಇಟ್ ಆಲ್ಸೋ ಶೋಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಮೋರ್ ಬೈಂಡಿಂಗ್ ಎನರ್ಜಿ ಇಟ್ ಇಂಡಿಕೇಟ್ಸ್ more stable, less binding energy it indicates the less stability. Now nuclear binding energy per nucleon means it indicates just like an average binding energy. average ತೆಗಿತೀರಿ, average ತೆಗಿ ಮುಂದೆ ಹೆಂಗೆ ಮಾಡ್ತಾರ, average energy required to release neutrons from the nucleus is called binding energy per nucleon. ನಿಮಗೆ ಆಲ್ರೆಡಿ ಹೇಳಿದೆ ನ್ಯೂಟ್ರಾನ್ಸ್ ರಿಲೀಸ್ ಆಗ್ತಾವೆ. ಪ್ರಾಪರ್ಟೀಸ್ ಆಫ್ ದ ನ್ಯೂಟ್ರಾನ್ಸ್ ಹೇಳೋ ಮುಂದೆ ನ್ಯೂಕ್ಲಿಯರ್ ಫ್ಯೂಷನ್ ನ್ಯೂಕ್ಲಿಯರ್ ಫ್ಯೂಷನ್ ಮಾಡೋ ಮುಂದೆ ಎರಡು ಪಾರ್ಟಿಕಲ್ ಸ್ಪ್ಲಿಟ್ ಅಪ್ ಆಗ್ತಾವೆ, ಚೈನ್ ರಿಯಾಕ್ಷನ್. ಅವಾಗ ಏನಾಗುತ್ತೆ, ನ್ಯೂಟ್ರಾನ್ ಹೊರಗೆ ಬರುತ್ತೆ. ಅಂದ್ರೆ ಹೆವಿ ಪಾರ್ಟಿಕಲ್ ಸ್ಪ್ಲಿಟ್ ಅಪ್ ಆಗಿ ಎರಡು ಲೈಟರ್ ಪಾರ್ಟಿಕಲ್ ಆದಾಗ ಅದರಲ್ಲಿರುವಂತಹ ನ್ಯೂಟ್ರಲ್ ಪಾರ್ಟಿಕಲ್ ಹೊರಗೆ ಬರುತ್ತೆ ಅಂತ. ಅವಾಗ ಬೇಕಾಗಿರುವಂಥ ಎನರ್ಜಿಗೆ ನಾವೀಗ ಆಲ್ರೆಡಿ ಹೇಳಿದ್ವಿ ಬೈಂಡಿಂಗ್ ಎನರ್ಜಿ ಅಂದ್ರೇನು, ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡೋದು. ಪ್ರೋಟಾನ್ ನ್ಯೂಟ್ರಾನ್ ಸಪ್ರೇಟ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿಗೆ ಬೈಂಡಿಂಗ್ ಎನರ್ಜಿ ಅಂತ ಕರಿದ್ವಿ. ಇಲ್ಲಿ ಅದ ಅವರು ಜನರಲಿ ಏನು ಹೇಳಿದರು, ನ್ಯೂಟ್ರಾನನ್ನು ಹೊರಗೆ ಹಾಕೋಕೆ ಬೇಕಾಗುವಂಥ ಎವರೇಜ್ ಎನರ್ಜಿಗೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ನ್ಯೂಟ್ರಾನ್ ಹೊರಗೆ ಹಾಕೋದಂದ್ರೆ ಮೀನಿಂಗ್ ಏನು, ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡೋದು. ಮೀನ್ಸ್
The energy required to release the neutron from the nucleus is known as binding energy per nucleon. Clear the statement. ಬರೀ ನ್ಯೂಟ್ರಾನ್ ಅಷ್ಟ ಮೆನ್ಷನ್ ಮಾಡಿದಾರಂತಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬಾಂಡಿಂಗ್ ಬ್ರೇಕ್ ಆಗಿರುತ್ತೆ. ಪ್ರೋಟಾನ್ ನ್ಯೂಟ್ರಾನ್ ಬಾಂಡಿಂಗ್ ಬ್ರೇಕ್ ಆಗಿರೋದಕ್ಕೆ ನ್ಯೂಟ್ರಾನ್ ಅನ್ಸ್ಟೇಬಲ್ ಇರುತ್ತೆ. ನ್ಯೂಟ್ರಾನ್ ಅನ್ಸ್ಟೇಬಲ್ ಐತೆ ಅಂತಂದ್ರೆ ಅದು ಈಸಿಲಿ ಹೊರಗೆ ಬರುತ್ತೆ. ನ್ಯೂಟ್ರಾನನ್ನು ಅನ್ಸ್ಟೇಬಲ್ ಮಾಡ್ಬೇಕಂದ್ರೆ ಬೇಕಾಗಿರೋ ಎನರ್ಜಿಗೆ ಏನಂತಂದ್ರು ಬೈಂಡಿಂಗ್ ಎನರ್ಜಿ ಅಂತ ಕರೆದ್ರು. ಸೊ ಅವರೇಜ್ ಆಗಿ ಬೇಕಾಗಿರೋ ಎನರ್ಜಿಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತೇಳಿ ಡಿಫೈನ್ ಮಾಡಿದ್ರು. ನಾವು ದ ಇಕ್ವೇಶನ್ ಇಟ್ ಸೇಸ್ ಬೈಂಡಿಂಗ್ ಎನರ್ಜಿ ಇಸ್ ಅವರೇಜ್ ಎನರ್ಜಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಅಂದರೆ ಮಾಸ್ ನಂಬರ್. ಹಾಂ, ಇಲ್ಲೇ ಒಂದು ಬರೆದ ಡೆಲ್ಟಾ ಎಮ್ ಇಂಟು 931 ಅಂದರೆ ಇನ್ ಟರ್ಮ್ಸ್ ಆಫ್ ದ ಅಟೋಮಿಕ್ ಮಾಸ್ ಯೂನಿಟ್ ಬದಲಿ ಎನರ್ಜಿ ಏನಾದರೂ ಎಲೆಕ್ಟ್ರಾನ್ ವೋಲ್ಟ್ ಒಳಗೆ ಮೆನ್ಷನ್ ಮಾಡಬೇಕು ಅಂತಂದ್ರೆ 1 ಅಟೋಮಿಕ್ ಮಾಸ್ ಈಕ್ವಲ್ ಟು 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. This is the important concept, binding energy curve. In this we came to know why which type of the elements are to be strongest and why they are to be strong, why the heavier elements are the weakest. We all came to know about with the help of this curve. Along the x-axis they consider the mass number, along the y-axis they consider the binding energy. Now from the starting to upper they increases their mass number. First one they consider a hydrogen, then helium, lithium, neon, oxygen, next here iron, indium, and at the end you have the uranium, higher element with the higher mass number. Consider first two. These two are the very lighter particle. Lighter means it contains only 1 or 2 proton and a neutron. Means if it contain 1 or 2 proton and a neutron means those proton and neutrons are bounded very weakly. To disintegrate, to separate out those proton and neutron, requirement of energy is also less. ಇಲ್ಲಿ ನಂಬರ್ ಬರೀ 2 3 ಅದಾವ ಅಂತಂದ್ರೆ ನಮ್ಗೆ ಇಲ್ಲಿ 2 ರಿಂದ 3 ಅಷ್ಟೇ ಪ್ರೋಟಾನ್ ನ್ಯೂಟ್ರಾನ್ ಇರ್ತಾವೆ. ಅವೆರಡು 3 ಅಂತಂದ್ರೆ ಲೂಸ್ಲಿ ಬೌಂಡ್ ಆಗಿರೋದಕ್ಕೆ ಎನರ್ಜಿನೂ ಕಡಿಮೆ ಇರೋದಕ್ಕೆ ಏನು ತೊಗೊಂಡ್ರೆ 2 4 ಇಷ್ಟ ನಮಗೆ ಬೇಕಾಗುತ್ತೆ. ದ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೇಸ್ average binding energy per nucleon of the mass number less than 3 is a very small. Why it is to be very small? Because the element is a lighter one and it contains a less number of the proton and neutron and they are also bounded very weakly. To separate out those weakly bounded proton and neutron, requirement of energy is also less. Because of this, binding energy is also very small. Next point, if I am moving upward means for the higher element, mass number go on increases. But observe the curve here, it is not in the very smooth form. It is not moving in the very smooth form, just like an zigzag form. What it indicates? Zigzag motion. Here the statement they stated here, if a mass number from 3 to 20 means greater than 3, less than 20, up to lithium to oxygen 18. lithium to oxygen 18. ಇಲ್ಲಿ ಕೆಳಗೆ 3 ಮೇಲ್ಗಡೆ 3 ಇವು 6 ಎಲಿಮೆಂಟ್. if it is 3 to 20, the binding energy per nucleon is larger than their neighboring nuclei. Neighboring nuclei here helium, barium, carbon, oxygen. These are stable than the neighboring atom. What they say? ಇಲ್ಲಿ ಏನು ಮಾಡಿದ್ದಾರೆ, ಲಿಥಿಯಂ ಇದರದ ನೈಬರಿಂಗ್ ಹೀಲಿಯಂ, ಕಾರ್ಬನ್ ಅದರ ನೈಬರಿಂಗ್ ನ್ಯೂಟ್ರಾನ್, oxygen other neighboring oxygen 18. Means these neighboring elements are more stable
compared to your the lithium, neon and oxygen. ಇವು ಹೀಲಿಯಮ್, ಬೇರಿಯಮ್, ಕಾರ್ಬನ್, ಆಕ್ಸಿಜನ್ ಇವೆಲ್ಲ ಏನದಾವ ಸ್ಟೇಬಲ್ ಅದಾವ ಅಂತ ಹೇಳ್ತಾರೆ. ಓಕೆ, why these neighboring elements are to be stable compared to this one? Because they are very strongly bonded. ಅಂದ್ರೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ಸ್ ಇರ್ಬೋದು. ಇಲ್ಲೂ ಮಾಸ್ ನಂಬರ್ 6 ಅದ, ಇಲ್ಲಿ 4 ಅದ. ನೆಕ್ಸ್ಟ್ ಕಾರ್ಬನ್ನಿಗೆ 12 and lithium 14 and here oxygen is 16, another oxygen 16. By comparing, almost have the same mass number even though intermediate 4 4 16 sorry intermediate elements are to be stronger, because in these elements the bonding between a proton and a neutron is very strong compared to the neighboring one. ಆಲ್ಮೋಸ್ಟ್ ಸೇಮ್ ಮಾಸ್ ನಂಬರ್ ಇರ್ಬೋದು, ಬಟ್ ಅದ್ರೊಳಗೂ ಏನಾದರೂ ಅದು ಸ್ಟ್ರಾಂಗೆಸ್ಟ್ ಇರುತ್ತೆ ಅಂತಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದೇರ್ ಇಂಟರ್ನಲ್ ಸ್ಟ್ರಕ್ಚರ್. ಇಂಟರ್ನಲ್ ಸ್ಟ್ರಕ್ಚರ್ ಅಂತಂದ್ರೆ ನಿಮ್ದಿಲ್ಲಿ ಆರ್ಥೋರೋಂಬಿಕ್, ಹೆಕ್ಸಾಗೋನಲ್ ಹಿಂಗೆ ಸ್ಟ್ರಕ್ಚರ್ಸ್ ಇತ್ತು ಅಂತಂದ್ರೆ ಅಲ್ಲೇ ಬಾಂಡ್ ಫಾರ್ಮೇಷನ್ನ ಡಿಫ್ರೆಂಟ್ ಇರುತ್ತೆ. ನಾರ್ಮಲಿ ನಿಮ್ದು ಪ್ಲೇನಾರ್ ಇತ್ತಂದ್ರೆ ಅಲ್ಲಿ ಬಾಂಡ್ ಫಾರ್ಮೇಷನ್ನೇ ಇರುತ್ತೆ. ಅಂದರೆ intermediate element, even though having the almost same mass number, but they are to be more stable because this stability depends upon internal structure of the element. Clear the point? ಇಲ್ಲಿ ನಿಮ್ದು ಲಿಥಿಯಂ, ನಿಯಾನ್, ಆಕ್ಸಿಜನ್ ಕಿನ್ನ ಹೀಲಿಯಂ, ಕಾರ್ಬನ್, ಆಕ್ಸಿಜನ್ ಮೋಸ್ಟ್ ಸ್ಟೇಬಲ್ ಅದಾವು. ಯಾಕಂತಂದ್ರೆ ಅದರೊಳಗಿರೋ ಇಂಟರ್ನಲ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡೆಂಟ್ ಅದ. ಇಂಟರ್ನಲ್ ಸ್ಟ್ರಕ್ಚರ್ ಮೇಲೆ ಅದರದ್ದು ಬಾಂಡಿಂಗ್ ಸ್ಟೆಬಿಲಿಟಿ ಡಿಪೆಂಡ್ ಆಗಿರೋದ್ರಿಂದ ದೇ ಆರ್ ಟು ಬಿ ಕಂಪೇರೆಬಲ್, ಸ್ಟ್ರಾಂಗರ್ ದ್ಯಾನ್ ದೇರ್ ನೈಬರಿಂಗ್ ಎಲಿಮೆಂಟ್. ಕ್ಲಿಯರ್ ದ ಸೆಕೆಂಡ್ ಪಾಯಿಂಟ್. Now come to third one. Move to here. Again move to higher element. In this, observe the point. The curve is go on increases and lightly it start decreases. At the peak for the iron and nickel, it has the highest value of the binding energy. The statement it says for mass number 30 to 62 ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ binding energy per nucleon increases gradually. It increases gradually till the maximum value 8.8. 8.8 ಇಲ್ಲಿ ಐರನ್ ತಗೊಂಡಾರ, maximum value 8.8 corresponding to the nickel. This iron, nickel etc. are the stable element. Now come to the point. Here the curve go on increases and decreases. The increase maximum point is for your the iron as well as of your the nickel. Why this iron and nickel has the very strongest element compared to the all? This stability depends upon the which factor? One thing is on the binding energy, right? This binding energy is depend upon the which factor? How much proton and neutrons are to be tightened. This proton and neutron are tightly bonded depends upon the what? It depends upon the molecular arrangement. Molecular arrangement ಅಂದ್ರೆ ಹೆಂಗ? ನಿಮ್ದು ಎಲಿಮೆಂಟ್ ಇತ್ತು, ಅದರೊಳಗವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹತ್ತತ್ರ ಇತ್ತು ಅಂತಂದ್ರೆ ಸ್ಟ್ರಾಂಗ್ಲಿ ಬೌಂಡೆಡ್ ಆಗಿರ್ತಾವು. molecular arrangement. So the third point it says this nuclear binding energy is very much high for iron and nickel, though it indicates these 2-3 elements are more stable. These are very much stable because of high binding energy value 8.8. This higher value we got because of their molecular arrangement. Now observe the condition. Again if I am moving to the higher element, the curve is to be decreases. Greater than 62, curve is to be decreases gradually. Example of a uranium, and their binding energy value is a 7.5.
Now come to the point. Uranium, it is the heavier element, right? Even though it has the less binding energy, why it is to be? Because heavier elements are to be unstable. ದೊಡ್ಡದು ಇರ್ತಾವು, ಇಲ್ಲಿ ಅಲ್ಲೊಂದು ಇಲ್ಲೊಂದು ನ್ಯೂಟ್ರಾನ್ ಇತ್ತು ಅಂತಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಇತ್ತಂತಂದ್ರೆ ಅವು ಲಾಂಗ್ ರೇಂಜ್ ಇರೋದಿಲ್ಲ, ಅಂದ್ರೆ ಸ್ಟ್ರಾಂಗೆಸ್ಟ್ ಇರೋದಿಲ್ಲ, ಸ್ಟೆಬಿಲಿಟಿ ಕಡಿಮೆ ಇರುತ್ತೆ. ಸ್ಟೆಬಿಲಿಟಿ ಕಡಿಮೆ ಇತ್ತಂದ್ರೆ ಅವಕ್ಕೆ ಏನಂತಂದ್ರೆ ಅನ್ಸ್ಟೇಬಲ್ ಎಲಿಮೆಂಟ್ ಅಂತ ಕರೆದ್ರು. ಈಸಿಲಿ ನಾವು ಬಾಂಡಿಂಗ್ ಬ್ರೇಕ್ ಮಾಡಿ ಪ್ರೋಟಾನ್ ನ್ಯೂಟ್ರಾನನ್ನು ಹೊರಗೆ ಹಾಕಬಹುದು. Okay, from this what we came to know that smallest elements are also unstable, heavier elements are also unstable, only the intermediate elements are to be stable because of their internal molecular arrangement. Proton and neutron are strongly bounded. From this we came to know that conclusion points: the intermediate nuclei have a large binding energy, they are to be more stable. Then binding energy is a low value for a lighter and a heavier element, they are called unstable. Now as we know, these are to be unstable. Now to get the stability, what they are going to do here? For heavier nuclei, to get the stability, they split up into two lighter nuclei. Then the binding energy of the lighter nuclei is more than the original, the nuclear fission. ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಆಫ್ ನ್ಯೂಕ್ಲಿಯರ್ ಫಿಷನ್ ಫ್ಯೂಷನ್ ಅರೈಸ್ ಆಗುತ್ತೆ. ಒನ್ ಪಾಯಿಂಟ್ ಅಂತೂ ನಮ್ಗೆ ಕ್ಲಿಯರ್ ಇರುತ್ತೆ, ಲೈಟರ್ ಪಾರ್ಟಿಕಲ್ಸ್ ಆರ್ ಆಲ್ಸೋ ಅನ್ಸ್ಟೇಬಲ್ ಆ್ಯಂಡ್ ಹೆವಿಯರ್ ಆಲ್ಸೋ ಅನ್ಸ್ಟೇಬಲ್. ನೌ ಟು ಗೆಟ್ ದ ಸ್ಟೆಬಿಲಿಟಿ, heavier particles are start to splitting. The concept of fission ಅಂದರೆ heavier particle splitting process start ಆಕೊಂತ ಹೋತು. Now lighter particle, they are start combining, then nuclear fusion process is to be starting out. ಲೇಟರ್ ನೀವು ಸ್ಟಡಿ ಮಾಡ್ತೀರಿ ಇನ್ ಡೀಟೇಲ್ ಫ್ಯೂಷನ್ ಅಂದ್ರೇನು, ಫ್ಯೂಷನ್ ಅಂದ್ರೇನು. ಬಟ್ ಈ ಕಾನ್ಸೆಪ್ಟ್ ಯಾಕೆ ಅರೈಸು ಅಂತಂತಂದ್ರೆ ಲೈಟರ್ ಪಾರ್ಟಿಕಲ್ ಮತ್ತು ಹೆವಿಯರ್ ಪಾರ್ಟಿಕಲ್ಸು ಅನ್ಸ್ಟೇಬಲ್ ಇರುತ್ತೆ. ಅವ್ರಿಗೆ ಸ್ಟೆಬಿಲಿಟಿ ಬೇಕಾತಂದ ಕೂಡ ಹೆವಿಯರ್ ಇದ್ದಿದ್ದು ಸ್ಪ್ಲಿಟ್ ಅಪ್ ಹಾಕ್ಕೊತ ಹೋಗಿ ಸ್ಟೆಬಿಲಿಟಿ ಪಡ್ಕೊತಾವು. ಲೈಟರ್ ಇದ್ದಿದ್ದು ಒಂದಕ್ಕೆ ಕಂಬೈನ್ ಆಗಿ ಸ್ಟೆಬಿಲಿಟಿ ಪಡ್ಕೊತಾವು. ಹೆವಿಯರ್ ಸ್ಪ್ಲಿಟ್ ಅಪ್ ಆಗೋದಕ್ಕೆ ಫ್ಯೂಷನ್ ಅಂತ ಕರೆದ್ರು, ಲೈಟರ್ ಕಂಬೈನ್ ಆಗೋದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೆದು. ಸೊ ದ ಕಾನ್ಸೆಪ್ಟ್ ಆಫ್ fission and fusion as arises to get the stability for the unstable heavier and lighter nuclei. Hope you clear the point. For the binding energy curve, mainly 3 to 4 points. For a lighter one, they are also less unstable, less than 3 mass number. Again, if I am moving to the upward stage, intermediate molecules are to be stable because of their crystal structure. Again, moving to higher, peak value reaches for the nickel and iron, they are to be more stable because of the molecular arrangement. Heavier particle, they are to be curve decreases, they are to be unstable because particles are arranged very far, then their energy of the bonding is very less. Now come to the point, next concept, nuclear force. What is that nuclear force means? The strongest attractive force between the nucleons. ನಿಮ್ಗೆ ಆವಾಗಲೇ ಹೇಳಿದೆ, ನ್ಯೂಕ್ಲಿಯರ್ ಬೈಂಡಿಂಗ್ ಅಂತಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಸಪ್ರೇಟ್ ಮಾಡೋದು. ಅವೆರಡು ಜಾಯಿಂಟ್ ಆಗೋಕೆ ಇರೋ ಫೋರ್ಸ್ಗೆ ಏನಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೆದ್ರು. ಈ ಫೋರ್ಸ್ಕಿನ್ನ ಅಂದರೆ ಇವೆರಡೂ ಸಪ್ರೇಟ್ ಮಾಡೋದಕ್ಕೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಇವೆರಡು ಜಾಯಿಂಟ್ ಆಗಿರೋದಕ್ಕೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಕರೆದ್ರು. ನಾವು ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ನ್ಯೂಕ್ಲಿಯರ್ ಫೋರ್ಸ್? ಆಲ್ರೆಡಿ ಯು ಡಿಸ್ಕಸ್ ಇನ್ ದ ಫಸ್ಟ್ ಇಯರ್ ಕ್ಲಾಸಸ್, but once again I will revise this one. Nuclear force. Nuclear force determines the stability of the atom. Yes, of course. Strongly bounded ಇತ್ತು ಅಂತಂದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ. ಫೋರ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಬೌಂಡಿಂಗ್ ಜಾಸ್ತಿ. ಬೌಂಡಿಂಗ್ ಜಾಸ್ತಿ ಇತ್ತು ಅಂದರೆ ಇಟ್ ಈಸ್ ಟು ಬಿ ಮೋರ್ ಸ್ಟೇಬಲ್.
Second one, it is the strongest fundamental force. Yes, nuclear fission and fusion. To do that reaction, requirement of energy is very much. ನಿಮ್ಗೆ ಎಕ್ಸಾಂಪಲ್ ಅಂದರೆ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಸ್ಟೇಷನ್ ತೊಗೊತೀರಿ. ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಒಳಗೆ ಅಲ್ಲಿ ನಿಮ್ಗೆ ಎನರ್ಜಿ ಎಷ್ಟು ಹಾಕಿರುತ್ತೆ ಅದು ಪೂರ್ತಿ ಕುದಿಯೋಂಗಿರುತ್ತೆ. ಅಂದ್ರೆ ಎನರ್ಜಿ ನಮಗೆ ರಿಯಾಕ್ಷನ್ಸ್ ಮಾಡಬೇಕು ಅಂತಂದ್ರೆ ವೆರಿ ಮಚ್ ಹೈ ಈಸ್ ರಿಕ್ವೈರ್ಡ್. ಸೊ ಇಟ್ shows it is the strongest fundamental force. Requirement of energy is also more. Next one, it is a charge independent. Yes, of course. Proton and neutron bonding means neutron is the uncharged, it is not having either positive or a negative. Then the force between a proton and a neutron, of course, it is the charge independent. ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಡುವೆ ಇರುತ್ತೆ. ನ್ಯೂಟ್ರಾನ್ ಅಂತಂದ್ರೆ ನ್ಯೂಟ್ರಲ್ ಒನ್, ಪಾಸಿಟಿವ್ ನೆಗೆಟಿವ್ ಅಂತ ಇರಂಗಿಲ್ಲ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಡುವೆ ಇರೋದಕ್ಕೆ ಇದು ಚಾರ್ಜ್ ಇಂಡಿಪೆಂಡೆಂಟ್. ದೆನ್ ಇಟ್ ಈಸ್ ಅ ಸೈನ್ ಇಂಡಿಪೆಂಡೆಂಟ್. ಅಫ್ಕೋರ್ಸ್ ಫೋರ್ಸ್ದ ನಮ್ದು ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಒಳಗೆ ನೆಗೆಟಿವ್ ಡೈರೆಕ್ಷನ್ ಅಂತ ಏನು ಹೇಳಂಗಿಲ್ಲ. ಯಾಕಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಡುವಾಗೋದಕ್ಕೆ ನ್ಯೂಟ್ರಾನ್ಗೆ ಯಾವುದೇ ರೀತಿ ಸೈನ್ ಇಲ್ಲ. ಸೊ ನ್ಯೂಕ್ಲಿಯರ್ ಫೋರ್ಸಿಗೂ ನೋ ಸೈನ್. ಇಟ್ ಈಸ್ ಅ sign independent. It is a sign independent. Then it is a short range force. Okay, short range ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗೆ ಇರೋದಕ್ಕೆ ಶಾರ್ಟ್ ರೇಂಜ್ ಫೋರ್ಸ್ ಅಂತಾರೆ. ಇಟ್ ಈಸ್ ಆಫ್ ದ ಆರ್ಡರ್ 10⁻⁻15. Hope you clear the point. 5 points. It determines the stability. It is the strongest fundamental force, charge independent and sign independent. Next concept is radioactivity. I think it is a generally known phenomena. We already studied in your the 10th classes. Radioactivity, the phenomena of a spontaneous emission of the radiation by heavy element is called radioactivity. Now before that, why this radioactivity is to be takes place? Cause of the radioactivity we'll see. Heavy element greater than 140 atomic mass number are to be unstable, as we well known. Uranium 235 more than 140, it is unstable. To get the stability, they undergo the process of radioactivity and they also have the less binding energy. ಅಂದ್ರೆ ರೇಡಿಯೋ ಆಕ್ಟಿವಿಟಿ ಯಾಕಾಗತ್ತಂತಂದರೆ ಹೆವಿಯರ್ ಎಲಿಮೆಂಟ್ ಏನಿರ್ತಾವೋ ಅನ್ಸ್ಟೇಬಲ್ ಇರುತ್ತೆ. ಸ್ಟೆಬಿಲಿಟಿ ಆಗಬೇಕಿತ್ತು ಅಂತಂದ್ರೆ ಅದನ್ನು ಸೈಜ್ ರೆಡ್ಯೂಸ್ ಮಾಡ್ಕೋಬೇಕು. ಸೈಜ್ ರೆಡ್ಯೂಸ್ ಆಗಿ ಅವು ಹೆವಿಯರ್ ಪಾರ್ಟಿಕಲ್ ಲೈಟರ್ ಪಾರ್ಟ್ ಕನ್ವರ್ಟ್ ಆಗಬೇಕಂತಂದ್ರೆ ಅಲ್ಲಿ ತಮ್ಮಲ್ಲಿರೋದು ಎನರ್ಜಿನ ಎಮಿಟ್ ಮಾಡುತ್ತೆ. ಸೊ ದ ಪ್ರೊಸೆಸ್ ಅಂದ್ರೆ heavier particle unstable. To get the stability, it is going to reduces its mass. How it reduces its mass? By emitting the radiation. The emission of the radiation by heavy element, what it says? It is a radioactivity. Clear the point. Why this radioactivity process takes place means heavier elements are to be unstable. To get the stability means it must reduces its mass. The mass is to be reduces in the form of emission of the radiation. This spontaneous emission of the radiation by heavy element is known as radioactivity. The definition only it says the phenomena of spontaneous emission of radiation by heavy element. The element which emit the radiations are known as radioactive element. Clear the point. Radioactivity ಯಾಕಾಗುತ್ತಂತಂದ್ರೆ ಹೈಯರ್ ಎಲಿಮೆಂಟ್ ಇದ್ದಂಗೂ ಅನ್ಸ್ಟೇಬಲ್ ಇರುತ್ತೆ. ಅವು ಸ್ಟೆಬಿಲಿಟಿ ಬರಬೇಕಂತಂದ್ರೆ ಅದು ಸೈಜ್ ರೆಡ್ಯೂಸ್ ಆಗಬೇಕು. ಸೈಜ್ ರೆಡ್ಯೂಸ್ ಆಗಬೇಕಂತಂದ್ರೆ ಮಾಸ್ ಕಡಿಮೆ ಆಗಬೇಕು. ಆ ಕಡಿಮೆ ಆಗೋ ಮಾಸ್ ಅಂತಂದ್ರೆ ರೇಸ್ ಮೂಲಕ ರೇಡಿಯೇಷನ್ಸ್ ಮೂಲಕ ಹೊರಗಾಗುತ್ತೆ. ಈ ಸ್ಪಾಂಟೇನಿಯಸ್ ಆಗಿ ರೇಡಿಯೇಷನ್ಸ್ ಹೊರಗಾಗೋ ಪ್ರೊಸೆಸ್ಗೆ ಏನಂತಂದ್ರು ರೇಡಿಯೋ ಆಕ್ಟಿವಿಟಿ ಅಂತಂದ್ರು. ಯಾವ ಎಲಿಮೆಂಟ್ ಈ ರೇಡಿಯೋ ಆಕ್ಟಿವಿಟಿ ಪ್ರೊಸೆಸ್ ಮಾಡ್ತಾವಲ್ಲ ಅದಕ್ಕೆ ಏನಂದ್ರು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತೇಳಿ ಡಿಫೈನ್ ಮಾಡಿದ್ರು.
Now one more point is here. This radioactivity process is an independent for the physical condition like a temperature, pressure, means it is a independent of a physical condition. ಅಂದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ದಂಗೆ ರೇಡಿಯೇಷನ್ ಇನ್ಕ್ರೀಸ್ ಆಗೋದು ಅಥವಾ ಪ್ರೆಷರ್ ಇನ್ಕ್ರೀಸ್ ಮಾಡ್ದಂಗೆ ರೇಡಿಯೇಷನ್ ಇನ್ಕ್ರೀಸ್ ಮಾಡೋದು ಅದು ಯಾವುದೇ ರೀತಿ ಆಗೋದಿಲ್ಲ. ಸೊ ಓನ್ಲಿ ದೇ ಸೇಸ್ ಇಟ್ ಈಸ್ ದ ಸ್ಪಾಂಟೇನಿಯಸ್ ಎಮಿಷನ್. ರೇಸ್ ಹೊರಗೆ ಹಾಕಬೇಕಂತ ಹೇಳಿ ನಾವೇನಾದರೂ ಹೀಟ್ ಎನರ್ಜಿ ಅಪ್ಲೈ ಮಾಡೋದು ಇಲ್ಲ ಪ್ರೆಷರ್ ಹಾಕೋದು ಇಂಥದ್ದು ಏನೂ ಮಾಡೋಂಗಿಲ್ಲ. ಸ್ಪಾಂಟೇನಿಯಸ್ ಆಗಿ ತನ್ನಿಂದ ತಾನ ಆಗೋದಕ್ಕೆ this radioactivity is independent of the physical condition. So if I increases or any changes in the temperature and pressure, it do not affect the process of radioactivity. So only they named it as an spontaneous process, spontaneous emission. Radioactivity is the spontaneous process. Now nature of the Becquerel rays. From this we differentiate the three rays alpha, beta and gamma. To understand this one, they consider one radioactive element inside the lead block. Radioactive element inside the lead block. It start emitting the radiation. In the path of the radiation, they places the two charged plates. One is a positive, another one is a negative. When these rays are moved from the two plates, it is to be taken the three paths. One is towards the positive, one is towards the negative, another one is moving the straight. Now consider a small sample of the radioactive element. Radioactive element kept inside the lead block. Now the point is here, why they prefer the lead block? Because it prevent the rays to go away from the block. ಅಂದ್ರೆ ನೀವು ಇಲ್ಲಿ ರೇಡಿಯೋಆಕ್ಟಿವ್ ಎಲಿಮೆಂಟ್ ಹೊರಗೆ ಇಟ್ರಿ ಅಂತಂದ್ರೆ ಏನು, ರೇಡಿಯೇಷನ್ಸ್ ಹೊರಗೆ ಹೋಗ್ಕೊಂತ ಬರ್ತಾವೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದ್ರು, ಲೆಡ್ ಬಾಕ್ಸ್ ಒಳಗೆ ಇಟ್ರು. ಲೆಡ್ ಬಾಕ್ಸ್ ಒಳಗೆ ಯಾಕಿತ್ತು ಅಂತಂದರೆ ಇದು ರೇಡಿಯೇಷನ್ಸ್ ಹೊರಗೆ ಹೋಗಲಾರ್ದ ಅದು ಪ್ರಿವೆಂಟ್ ಮಾಡುತ್ತೆ. Because of that one, they prefer the lead blocks to kept the radioactive element. Now, for the path of the radiation, they uses two charge plates. One is positive, another one is negative. Positive and then negative. Now come to the point. This radioactive element start emitting the radiation. When these radiations are passed through the charge plate positive and negative, some of the rays bending towards the negative, some of the rays bending towards the positive, and some of the rays are moving the straight. On the base of these three conditions, they named it as the rays bending towards the negative are alpha, bending towards the positive are beta, moving the straight are known as a gamma. Clear the point? How they differentiate alpha, beta, gamma? The radioactive element consider ಮಾಡಿದ್ರಿ, ಒಂದು ಲೆಡ್ ಬ್ಲಾಕ್ ಒಳಗಿಟ್ರಿ, ರೇಡಿಯೇಷನ್ಸ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆದವು. ಆ ಬರೋ ಪಾತ್ ಒಳಗೆ ಪಾಸಿಟಿವ್ ನೆಗೆಟಿವ್ ಪ್ಲೇಟ್ ಇಟ್ರಿ. ಅವು ರೇಸ್ ಕೆಲವೊಂದಿಷ್ಟು ಪಾಸಿಟಿವ್ ಸೈಡ್ ಬೆಂಡ್ ಆಗಿತ್ತು, ಅದಕ್ಕೆ ಬೀಟಾ ರೇಸ್ ಅಂದರು. ನೆಗೆಟಿವ್ ಸೈಡ್ ಬೆಂಡ್ ಆಗಿರೋದಕ್ಕೆ ಆಲ್ಫಾ ರೇಸ್ ಅಂದರು. ಸ್ಟ್ರೇಟ್ ಆಗಿ ಮೂವ್ಮೆಂಟ್ ಆಗಿದ್ದಕ್ಕೆ ಗಾಮಾ ರೇಸ್ ಅಂತೇಳಿ ಡಿಫೈನ್ ಮಾಡಿದ್ರು. ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ರೇಸ್. Now consider the properties of this alpha particle, means alpha rays. Alpha particle is a helium nucleus having the two proton and a neutron. ಅಂದ್ರೆ ರೇಸ್ ಅಂತಂದ್ರೆ ನಿಮ್ಗೆ ರೇಸ್ ಅಂತಂದ್ರೇನು, ಇಲ್ಲಿ ಪಾರ್ಟಿಕಲ್ಸ್ ಇರ್ತಾವೆ. ಆಲ್ಫಾ ಪಾರ್ಟಿಕಲ್ ಹೊರಗೆ ಬಂದಿರೋದು. ಈ ಆಲ್ಫಾ ಪಾರ್ಟಿಕಲ್ ಹೀಲಿಯಂಗೆ ಸಮಾನ ಅದ. they stated as it is equivalent to helium particle. ಇಲ್ಲಿ ನಿಮ್ಮದು ಪೇರೆಂಟ್ ನ್ಯೂಕ್ಲಿಯೈ ರೇಡಿಯೇಷನ್ಸ್ ಎಮಿಟ್ ಮಾಡಿ ಡಾಟರ್ ನ್ಯೂಕ್ಲಿಯೈ ಕನ್ವರ್ಟ್ ಆತಂದ್ರೆ ಎಮಿಟೆಡ್ ಮಾಡಿರೋ ರೇಡಿಯೇಷನ್ಸ್ ಒಳಗೆ ಆಲ್ಫಾ ಪಾರ್ಟಿಕಲ್ ಅದಾವು. ಅದರದ್ದು ವ್ಯಾಲ್ಯೂ ಏನದ, ಹೀಲಿಯಮ್ಗೆ ಈಕ್ವಲೆಂಟ್ ಅದ.
So they stated as alpha particle is a helium nucleus having a 2 proton and a neutron. ರೇಡಿಯೋಆಕ್ಟಿವ್ ಎಲಿಮೆಂಟ್ ಕನ್ಸಿಡರ್ ಮಾಡಿದ್ರಿ, ರೇಡಿಯೇಷನ್ಸ್ ಎಮಿಟ್ ಮಾಡ್ತು, ರೇಡಿಯೇಷನ್ಸ್ ಎಮಿಟ್ ಮಾಡಿ ಡಾಟರ್ ನ್ಯೂಕ್ಲಿಯರ್ ಕನ್ವರ್ಟ್ ಆಯ್ತು. ಎಮಿಟೆಡ್ ಮಾಡಿರೋ ರೇಡಿಯೇಷನ್ಸ್ ಒಳಗೆ ಆಲ್ಫಾ ಪಾರ್ಟಿಕಲ್ಸ್ ಇದ್ದು, ಈ ಆಲ್ಫಾ ಪಾರ್ಟಿಕಲ್ಸು ಹೀಲಿಯಮ್ಗೆ ವ್ಯಾಲ್ಯೂಸ್ಗೆ ಈಕ್ವಲೆಂಟ್ ಅದ. Now what are the properties? First one, okay, it is a positively charged, it is a well known. Negative direction ಒಳಗೆ ಬೆಂಡ್ ಆಗೈತಿ ಅಂತಂದ್ರೆ of course it is a positively charged. Now next one, it produces the heating effect. ಅಂದ್ರೆ ನಿಮ್ಗೆ ಕೆಲವೊಂದೊಳಗೆ ಇದು ಮಾಡ್ತಾರೆ, ಎಕ್ಸ್ರೇಸ್ ಅದು ಮಾಡ್ತಿರ್ತಾರೆ. ಎಕ್ಸ್ರೇಸ್ ಅದು ಮಾಡೋದ್ರೆ ರೇಸ್ ಬಿಟ್ಟಾಗ ಏನಾಗಿರ್ತಾವ, ಇದು ಎಕ್ಸ್ರೇ ಇದು ಡಿಫ್ರೆಂಟ್. ಬಟ್ ಹೀಟಿಂಗ್ ಎಫೆಕ್ಟ್ ಹೆಂಗೆ ಅಂತಂದ್ರೆ ಕೆಲವೊಂದು ನಿಮ್ಮದು ಥರ್ಮಲ್ ಸ್ಕ್ಯಾನಿಂಗು ಇಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಕೊಡ್ತಾರೆ ಹೀಟಿಂಗ್ ಪ್ರೊಸೆಸ್ ಒಳಗೆ. ಅಂಥ ಒಳಗೆ ಏನು ಮಾಡಿರ್ತಾರೆ, ಅಲ್ಫಾ ಪಾರ್ಟಿಕಲ್ ಅಲ್ಫಾ ರೇಸ್ ಮಾಡಿದ್ವು ಅಂತಂದ್ರೆ ಅದು ನಿಮ್ಮದು ಸರ್ಫೇಸ್ ಮೇಲೆ ಬಿತ್ತಂದ್ರೆ ನಮ್ಗೆ ಹೀಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಇಟ್ ಪ್ರೊಡ್ಯೂಸಸ್ ಅ ಹೀಟಿಂಗ್ ಎಫೆಕ್ಟ್. ನೆಕ್ಸ್ಟ್, ಇಟ್ ಹ್ಯಾಸ್ ದ ಹೈ ಅಯನೈಸೇಷನ್ ಪವರ್. ಅಯನೈಸೇಷನ್ ಪವರ್ ಜಾಸ್ತಿ. ಇಟ್ ಹ್ಯಾಸ್ ಅ ಲೋ ಪೆನಿಟ್ರೇಷನ್. ಪೆನಿಟ್ರೇಷನ್ ಅಂದ್ರೆ ಹಾದು ಹೋಗೋದು, ಅಯನೈಸೇಷನ್ ಅಂತಂದ್ರೆ ಕ್ಲೋಸ್ನೆಸ್ ಆಗೋದು. ಹೈ ಅಯನೈಸೇಷನ್, ಲೆಸ್ ಪೆನಿಟ್ರೇಷನ್ ಪವರ್. ನೆಕ್ಸ್ಟ್, ಇಟ್ ಈಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಫ್ಕೋರ್ಸ್ ಪಾಸಿಟಿವ್ ಚಾರ್ಜ್ ಐತಿ, ಇಲ್ಲಿ ನಾವೊಂದು ಪವರ್ ಸಪ್ಲೈ ಇಟ್ಟೇನೆ, ಪಾಸಿಟಿವ್ ನೆಗೆಟಿವ್ ಇತ್ತು ಅಂತಂದ್ರೆ ಹೆಂಗಪ್ಪ ಅಂದ್ರೆ ನಾವು ನಿಮ್ದು ಆಲ್ಫಾ ರೇಸ್ ಹೊಂಟೈತಿ, ಇಲ್ಲಿ ನಾವೊಂದು ಪವರ್ ಸಪ್ಲೈ ಕನೆಕ್ಟ್ ಮಾಡಿ, ಇದು ಪಾಸಿಟಿವ್ ನೆಗೆಟಿವ್. ಆಲ್ಫಾ ಅಂದ್ರೆ ನಮ್ಮದು ಪಾಸಿಟಿವ್ ಐತಿ, ಸೊ ಇಟ್ ಈಸ್ ಅ ಬೆಂಡಿಂಗ್ ಇನ್ ದಿಸ್ ಫಾರ್ಮ್. ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟ್ ಇಟ್ಟು ಅವಾಗ ಏನಾಗುತ್ತೆ, ಐದರ್ ಇಟ್ ಈಸ್ ಟು ಬಿ ಅಟ್ರಾಕ್ಟೆಡ್ ಆರ್ ರಿಪೆಲ್. ಇಟ್ ಇಂಡಿಕೇಟ್ಸ್ ಇಟ್ ಆಲ್ಸೋ ಡಿಫ್ಲೆಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. Now rest mass of it is equivalent to 4 times of the proton. This rest mass of the alpha particle is equivalent to 4 times of the proton. Properties: one is a positively charged, it produces a heating effect, high ionization power, low penetration power, deflected by both electric and magnetic field. Its rest mass is 4 times of the proton. Now come to beta particle. Beta is already known. Bending towards the positive means it contains a negatively charged. So the first one, it is a fast moving electron. Radioactive element produces the radiations, become a stable element. This produced radiations contain the negatively charged electron. So the particle of the beta, its mass and charges is equivalent to the electron only. ಯಾಕಂದ್ರೆ ಅದು ಹೊರಗೆ ಬಂದಿರೋ ಪಾರ್ಟಿಕಲ್ ಏನಿರುತ್ತೆ ನಿಮ್ದು ಎಲೆಕ್ಟ್ರಾನಿಗೆ ಈಕ್ವಲೆಂಟ್ ಇರೋದಕ್ಕೆ ಇಟ್ಸ್ ಚಾರ್ಜ್ ಈಸ್ ಈಕ್ವಲೆಂಟ್ ಟು ಎಲೆಕ್ಟ್ರಾನ್, ಇಟ್ಸ್ ಮಾಸ್ ಈಸ್ ಈಕ್ವಲೆಂಟ್ ಟು ಎಲೆಕ್ಟ್ರಾನ್. ದೆನ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್. ಆಲ್ಸೋ ಇಟ್ ಈಸ್ ಡಿಫ್ಲೆಕ್ಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಆಸ್ ವೆಲ್ ಆಸ್ ದ ಮ್ಯಾಗ್ನೆಟಿಕ್. ಬೀಟಾ ಹೊಂಟಿತ್ತು ಎಲೆಕ್ಟ್ರಿಕ್ ರೇಡಿಯೇಷನ್ಸು, ಇಲ್ಲಿ ನಾನೇನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದ್ರೆ ಐದರ್ ಇಟ್ ಈಸ್ ಟು ಬಿ ಅಟ್ರಾಕ್ಟೆಡ್ ಆರ್ ರಿಪೆಲ್ಡ್. ಇಫ್ ಐ ಕನ್ಸಿಡರ್ ಅ ಪವರ್ ಸಪ್ಲೈ ದೆನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಟಿವ್. ಇಟ್ ಇಂಡಿಕೇಟ್ಸ್ ಇಟ್ ಈಸ್ ರಿಫ್ಲೆಕ್ಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಬೀಟಾ. ಅಂದರೆ ಎಮಿಟ್ ಆಗಿರೋ ಬೀಟಾ ರೇಡಿಯೇಷನ್ಸ್ ಒಳಗಿರೋ ಪಾರ್ಟಿಕಲ್ಸ್ ಎಲೆಕ್ಟ್ರಾನಿಗೆ ಈಕ್ವಲೆಂಟ್ ಇರೋದಕ್ಕೆ ಅದರದ್ದು ಮಾಸು ಮತ್ತು ಚಾರ್ಜ್ ಅದರ ಪ್ರಾಪರ್ಟೀಸ್ ಎಲ್ಲ ಎಲೆಕ್ಟ್ರಾನ್ ಪ್ರಾಪರ್ಟೀಸ್ಗೆ ಈಕ್ವಲೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಈಸ್ ಗಾಮಾ ರೇಡಿಯೇಷನ್ಸ್. ಗಾಮಾ ರೇಡಿಯೇಷನ್ಸ್ ಮೀನ್ಸ್ ಇಟ್ ಈಸ್ ಅ ಮೂವಿಂಗ್ ಇನ್ ದ ಸ್ಟ್ರೇಟ್ ಲೈನ್. ಇಫ್ ಇಟ್ ಈಸ್ ಮೂವಿಂಗ್ ಇನ್ ದ ಸ್ಟ್ರೇಟ್ ಲೈನ್ ದೆನ್ ವಾಟ್ ಇಟ್ ಸೇಸ್, ಇಲ್ಲಿ ನಿಮ್ದು ಅಟೋಮಿಕ್ ನಂಬರು ಮಾಸ್ ನಂಬರು ಎರಡೂ ನಿಮಗೆ ಇಲ್ಲಿ ಸೇಮ್ ಇರುತ್ತೆ. ಬೇಕಂದರೆ ನೀವು ಇಲ್ಲಿ ಆಲ್ಫಾಗೆ ಏನಾಯ್ತು ನಿಮ್ದು 2, 4 ಮಾಸ್ ನಂಬರ್ ಅಟೋಮಿಕ್ ನಂಬರ್ ಚೇಂಜ್ ಆಯಿತು, ಇಲ್ಲೂ -1 ಚೇಂಜಸ್. ಬಟ್ ಗಾಮಾ ಇಟ್ ಈಸ್ ಟು ಬಿ ರಿಮೇನ್ ದ ಸೇಮ್. ದೇರ್ ಈಸ್ ನೋ ಚೇಂಜಸ್ ಇನ್ ಯುವರ್ ದ ಮಾಸ್ ಆಸ್ ವೆಲ್ ಆಸ್ ದ ಅಟೋಮಿಕ್ ನಂಬರ್. ದೆನ್ ಮತ್ತು ಹೌ ಯು ಡಿಫೈನ್ ದ ಗಾಮಾ ರೇಸ್? ದೇ stated as it is the packet of the energy of electromagnetic radiation
that is a high energy photon. ನಿಮ್ಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಳಗೆ ಕನ್ಸಿಡರ್ ಮಾಡಿರ್ಬೋದು ಫೋಟಾನ್. ದಿಸ್ photons are also like nothing but gamma, means just like a high packet of the energy. Next one, it has the no charge. As of course, not moving towards the positive, not moving towards the negative means it not contain the positive, not contain the negative. Moving straight line means it has the no charges. Then rest mass of the gamma is 0. Okay, ನಿಮ್ದು ರೇಡಿಯೇಷನ್ಸ್ ಆದಾಗೂ ಇಲ್ಲಿ ಅಟೋಮಿಕ್ ಮತ್ತು ಮಾಸ್ ನಂಬರ್ ಒಳಗೆ ಏನೂ ಚೇಂಜಸ್ ಆಗಿಲ್ಲ ಅಂತಂದ್ರೆ ಇಟ್ ರೆಸ್ಟ್ ಮಾಸ್ ಈಸ್ 0. ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆಸ್ ವೆಲ್ ಆಸ್ ಅ ಮ್ಯಾಗ್ನೆಟಿಕ್. ಆಸ್ ಆಫ್ ಕೋರ್ಸ್ ಏನೂ ಚಾರ್ಜ್ ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ನಾನಿಲ್ಲಿ ಅಪ್ಲೈ ಮಾಡಿದ್ರಂದ್ರೆ ಪಾಸಿಟಿವ್ ಕಡೆ ಆಗಲಿ ನೆಗೆಟಿವ್ ಕಡೆ ಆಗಲಿ ಬೆಂಡ್ ಆಗಂಗಿಲ್ಲ, ಸ್ಟ್ರೇಟ್ ಆಗಿ ಮೂವ್ಮೆಂಟ್ ಆಗುತ್ತಂದ್ರೆ ಇಟ್ಸ್ ನಾಟ್ ಅಫೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆಸ್ ವೆಲ್ ಆಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಅಫೆಕ್ಟ್ ದ ಫೋಟೋಗ್ರಾಫಿಕ್ ಪ್ಲೇಟ್. ಓಕೆ, ಫೋಟೋಗ್ರಾಫಿಕ್ ಪ್ಲೇಟ್ ಹೆಂಗೆ ಅಫೆಕ್ಟ್ ಮಾಡುತ್ತಂದ್ರೆ ಇಲ್ಲ ನಿಮ್ಮದು ಸ್ಟ್ರೇಟಾಗಿ ಮೂವ್ಮೆಂಟ್ ಆಗ್ತಿತ್ತು, ಫೋಟೋಗ್ರಾಫಿಕ್ ಪ್ಲೇಟ್ ಇತ್ತು ಅಂತಂದ್ರೆ ಅದ್ರ ಥ್ರೂನಾದರೂ ಪಾಸ್ ಆಗುತ್ತೆ, ಇಲ್ಲ ರಿಫ್ಲೆಕ್ಟ್ ಆಗಿ ಹೊಳ್ಳಿ ಬರುತ್ತೆ. ನಿಮ್ದು ಆಲ್ಫಾ ಬೀಟಾಕ್ ಹಂಗಾಗಲ್ಲ, ಯಾಕಂದ್ರೆ ಇಲ್ಲಿ ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ನೀವೇನಾದರೂ ಇಲ್ಲಿ ಪವರ್ ಸಪ್ಲೈ ಕೊಟ್ಟಿರಂತಂದ್ರೆ ಆ ಪವರ್ ಸಪ್ಲೈ ಕಡೆ ಹೋಗ್ತಾ ಹೊರತು ಇದು ಪ್ಲೇಟಿಗೇನು ಅಫೆಕ್ಟ್ ಮಾಡಂಗಿಲ್ಲ. ಓನ್ಲಿ the gamma radiations affect the photographic plate. Thank you. Hope you clear all the points. In this session we discuss first point is mass defect. Mass defect is nothing but difference in the mass of the constituent and the total mass. Next we discuss about the binding energy to separate proton and neutron. Then binding energy curve. Lighter particle, heavier particle are unstable, intermediate are stable. Heavier particle to get the stability move the nuclear fission. Lighter particle to get the stability move the nuclear fusion. Nuclear force, force of attraction between a proton and a neutron and their properties. Radioactivity, spontaneous process. It is to be takes place because heavier are unstable. To get the stability, they spontaneously emit the radiation. One more point, this radioactivity not depends upon any other physical condition. Becquerel rays, properties of alpha, beta, gamma. Thank you.